ಅಸ್ಸಾಂನಲ್ಲಿ ಒಬ್ಬ ವ್ಯಕ್ತಿ 16 ದಾಖಲೆಗಳನ್ನು ತೋರಿಸಿದ್ರೂ ಹೈಕೋರ್ಟ್ನಲ್ಲಿ ಪೌರತ್ವ ಪರೀಕ್ಷೆಯಲ್ಲಿ ಸಫಲನಾಗುವುದಕ್ಕೆ ಸಾಧ್ಯವಾಗಿಲ್ಲ. ಪೌರತ್ವ ಸಾಬೀತುಪಡಿಸುವ ನಿಟ್ಟಿನಲ್ಲಿ ವ್ಯಕ್ತಿಯೊಬ್ಬರು ಸಲ್ಲಿಕೆ ಮಾಡಿದ್ದ ಪ್ಯಾನ್ ಕಾರ್ಡ್, ಮತದಾರರ ಗುರುತಿನ ಚೀಟಿ ಸೇರಿದಂತೆ 16 ಪ್ರಮುಖ ದಾಖಲೆಗಳನ್ನು ಗುವಾಹಟಿ ಹೈಕೋರ್ಟ್ ತಿರಸ್ಕರಿಸಿದೆ. ಈ ಎಲ್ಲ ದಾಖಲೆಗಳಿದ್ದರೂ ಅರ್ಜಿದಾರ ತಾನು ಭಾರತೀಯ ಪ್ರಜೆ ಅಂತ ಕಾನೂನಾತ್ಮಕವಾಗಿ ಸಾಬೀತುಪಡಿಸೋಕೆ ವಿಫಲವಾಗಿರುವುದಾಗಿ ಕೋರ್ಟ್ ಹೇಳಿದೆ. ವಿದೇಶಿಯರ ಕಾಯ್ದೆ 1946ರ ಸೆಕ್ಷನ್ 9ರ ಅಡಿಯಲ್ಲಿ ಈ ಪ್ರಕರಣದಲ್ಲಿ ಸಲ್ಲಿಸಲಾದ 16 ದಾಖಲೆಗಳು ಅರ್ಜಿದಾರ ವಿದೇಶಿಯಲ್ಲ, ಭಾರತೀಯ ನಾಗರಿಕ ಅನ್ನೋದನ್ನು ಸಾಬೀತುಪಡಿಸೋಕೆ ಸಹಾಯಕವಾಗೋದಿಲ್ಲ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಈ ಪ್ರಕರಣ ಅಮೀನುಲ್ ಹೋಕ್ ಸಲ್ಲಿಸಿದ್ದ ಅರ್ಜಿಗೆ ಸಂಬಂಧಪಟ್ಟಿದೆ. 2019ರ ಫೆಬ್ರವರಿ 28ರಂದು ಗೌಹಾಟಿ ವಿದೇಶಿಯರ ನ್ಯಾಯಮಂಡಳಿ ಅವರನ್ನ ವಿದೇಶಿ ಅಂತ ಘೋಷಿಸಿದ್ದ ಆದೇಶವನ್ನ ಅವರು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರು. ಪೌರತ್ವದ ಬಗ್ಗೆ ಪ್ರಶ್ನೆ ಎದ್ದಾಗ ಭಾರತೀಯ ನಾಗರಿಕ ಅನ್ನೋದನ್ನ ಸಾಬೀತುಪಡಿಸುವ ಹೊಣೆಗಾರಿಕೆ ಸಂಬಂಧಿತ ವ್ಯಕ್ತಿಯ ಮೇಲೆ ಇರುತ್ತೆ ಅಂತ ಕೋರ್ಟ್ ತನ್ನ ಆದೇಶದಲ್ಲಿ ಸ್ಪಷ್ಟಪಡಿಸಿದೆ. ನ್ಯಾಯಮೂರ್ತಿಗಳಾದ ಕಲ್ಯಾಣ್ ರೈ ಸೊರಾನಾ ಮತ್ತು ಶಮೀಮಾ ಜಹಾನ್ ಅವರಿದ್ದ ವಿಭಾಗೀಯ ಪೀಠ ಜೂನ್ 30ರಂದು ಈ ಆದೇಶ ನೀಡಿದೆ. ಅರ್ಜಿದಾರರು 16 ದಾಖಲೆಗಳನ್ನು ಪ್ರದರ್ಶಿಸಿದ್ದರೂ ವಿದೇಶಿಯರ ಕಾಯ್ದೆ ಸೆಕ್ಷನ್ 9ರ ಅಡಿಯಲ್ಲಿ ತಾವು ವಿದೇಶಿಯನಲ್ಲ, ಭಾರತೀಯ ನಾಗರಿಕ ಅನ್ನೋದನ್ನು ಸಾಬೀತುಪಡಿಸೋಕೆ ವಿಫಲರಾಗಿದ್ದಾರೆ ಅಂತ ಕೋರ್ಟ್ ತನ್ನ ಆದೇಶದಲ್ಲಿ ತಿಳಿಸಿದೆ. ಅಮೀನುಲ್ ಹೋಕ್ ಅವರು 1951ರ ರಾಷ್ಟ್ರೀಯ ನಾಗರಿಕರ ನೋಂದಣಿ ಪ್ರತಿಗಳು, ಅದರಲ್ಲಿ ಅವರ ಅಜ್ಜ, ಅಜ್ಜಿ ಮತ್ತು ತಂದೆಯ ಹೆಸರುಗಳಿದ್ದ ದಾಖಲೆಗಳು, 1966ರಿಂದ 2017ರವರೆಗಿನ ಮತದಾರರ ಪಟ್ಟಿಗಳಲ್ಲಿ ತಮ್ಮ ಪೋಷಕರು ಹಾಗೂ ತಮ್ಮ ಹೆಸರಿರುವ ಪ್ರಮಾಣೀಕೃತ ಪ್ರತಿಗಳು, 1973ರ ಭೂ ಖರೀದಿ ದಾಖಲೆಗಳು, ಪ್ಯಾನ್, ಮತದಾರರ ಗುರುತಿನ ಚೀಟಿ ಹಾಗೂ ಶಾಲಾ ಪ್ರಮಾಣ ಪತ್ರ ಸೇರಿದಂತೆ ಹಲವು ದಾಖಲೆಗಳನ್ನು ಸಲ್ಲಿಸಿದ್ರು. ಅಲ್ಲದೆ ತಮ್ಮ ಕುಟುಂಬ ಹಲವು ತಲೆಮಾರುಗಳಿಂದ ಅಸ್ಸಾಂನಲ್ಲೇ ವಾಸ ಮಾಡ್ತಿದೆ ಅಂತ ಅರ್ಜಿದಾರರು ವಾದಿಸಿದ್ರು. ಅವರ ತಂದೆ ನ್ಯಾಯಾಲಯಕ್ಕೆ ಹಾಜರಾಗಿ ಅಮೀನುಲ್ ಹೋಕ್ ತಮ್ಮ ಪುತ್ರ ಅಂತ ಗುರುತಿಸಿದ್ದರಾದರೂ ದಾಖಲೆಗಳ ಬೆಂಬಲವಿಲ್ಲದ ಕೇವಲ ಮೌಖಿಕ ಸಾಕ್ಷ್ಯ ಇಬ್ಬರ ನಡುವಿನ ಸಂಬಂಧವನ್ನ ಸಾಬೀತುಪಡಿಸೋಕೆ ಸಾಕಾಗೋದಿಲ್ಲ ಅಂತ ಕೋರ್ಟ್ ಹೇಳಿದೆ. ಅವರು ವಲಸೆ ಕಾರ್ಮಿಕರಾಗಿದ್ದು ಕೆಲ ದಾಖಲೆಗಳಲ್ಲಿ ತಂದೆ ಮತ್ತು ಅಜ್ಜನ ಹೆಸರಲ್ಲಿ ಕಂಡುಬಂದ ವ್ಯತ್ಯಾಸಗಳ ಕಾರಣದಿಂದ ಅವರನ್ನ ವಿದೇಶಿ ಅಂತ ಘೋಷಣೆ ಮಾಡಲಾಗಿದೆ ಅಂತ ವಕೀಲರು ವಾದಿಸಿದ್ರು. ಆದರೆ ಕೋರ್ಟ್ ಕಂಡುಕೊಂಡಿರುವಂತೆ ಮೊದಲ ದೋಷ ವಿವಿಧ ಗ್ರಾಮಗಳ ಮತದಾರ ಪಟ್ಟಿಗಳಲ್ಲಿ ಕುಟುಂಬದ ಹೆಸರುಗಳು ಕಂಡುಬಂದಿರೋದು. ಅರ್ಜಿದಾರರು ತಾವು ವಲಸೆ ಕಾರ್ಮಿಕರು ಮತ್ತು ಕುಟುಂಬ ಕಾಲಕಾಲಕ್ಕೆ ಗ್ರಾಮಗಳನ್ನು ಬದಲಾಯಿಸ್ತಾನೇ ಇತ್ತು, ಇದರಿಂದಾಗಿ ಅವರ ಹೆಸರುಗಳು ವಿಭಿನ್ನ ಸ್ಥಳಗಳಲ್ಲಿ ಪಟ್ಟಿಯಾಗ್ತಿವೆ ಅಂತ ಹೇಳ್ಕೊಂಡ್ರು. ಇದು ನಿಜ ಆಗಿದ್ರೆ ಸ್ವತಂತ್ರ ದಾಖಲೆ ಪುರಾವೆಗಳು ಇರಬೇಕು ಅಂತ ನ್ಯಾಯಾಲಯ ಹೇಳಿದೆ. ಎರಡನೇ ದೋಷ, NRCಯನ್ನ 1951ರಲ್ಲಿ ನಡೆಸಲಾಯಿತು. ಆ ಪ್ರಮಾಣ ಪತ್ರದ ಪ್ರತಿಯನ್ನು ಪ್ರಸ್ತುತಪಡಿಸಲಾಯಿತು, ಆದರೆ ಅದು ಕಂಪ್ಯೂಟರ್ ಮುದ್ರಣ ಆಗಿತ್ತು. ಸಾಕ್ಷ್ಯ ಕಾಯ್ದೆಯ ಸೆಕ್ಷನ್ 65B ಅಡಿಯಲ್ಲಿ ಅಗತ್ಯವಿರುವ ಪ್ರಮಾಣ ಪತ್ರ ಕಾಣೆಯಾಗಿದೆ. ಆದ್ದರಿಂದ ನ್ಯಾಯಾಲಯ ಅದನ್ನು ಸ್ವೀಕಾರಾರ್ಹ ಎಲೆಕ್ಟ್ರಾನಿಕ್ ಪುರಾವೆ ಅಂತ ಪರಿಗಣಿಸಲಿಲ್ಲ. ಮೂರನೆಯ ದೋಷ, 1973ರ ಮಾರಾಟ ಪತ್ರವನ್ನು ಪ್ರಸ್ತುತಪಡಿಸಲಾಗಿರೋದ್ರ ಬಗ್ಗೆ. ನ್ಯಾಯಾಲಯ ಆ ಭೂಮಿಗೆ ಅದರ ನಂತರ ಏನಾಯಿತು ಅಂತ ಎತ್ತಿದ ಪ್ರಶ್ನೆಗೆ ತೃಪ್ತಿದಾಯಕ ಉತ್ತರ ದಾಖಲೆಗಳ ಮೂಲಕ ಕಂಡು ಬಂದಿಲ್ಲ. ನಾಲ್ಕನೆಯ ದೋಷ ಅಂತಂದ್ರೆ ಶಾಲಾ ಪ್ರಮಾಣ ಪತ್ರ. ನ್ಯಾಯಾಲಯದಲ್ಲಿ ಪದೇ ಪದೇ ಹಿನ್ನಡೆಗಳನ್ನು ಎದುರಿಸಿದ ನಂತರ ಅರ್ಜಿದಾರರು ಶಾಲಾ ಪ್ರಮಾಣ ಪತ್ರವನ್ನು ಪ್ರಸ್ತುತಪಡಿಸಿದ್ರು. 2017ರಲ್ಲಿ ಅರ್ಜಿದಾರರು 1999ರಲ್ಲಿ ಶಾಲೆಯನ್ನು ತೊರೆದಿದ್ದಾರೆ ಅಂತ ಹೇಳುವ ದಾಖಲೆ ಸಲ್ಲಿಸಿದ್ರು. ಆದರೆ ಪ್ರಮಾಣ ಪತ್ರ ನೀಡಿದ ಪ್ರಾಂಶುಪಾಲರು ನ್ಯಾಯಾಲಯಕ್ಕೆ ಸಾಕ್ಷಿ ಹೇಳಲು ಹಾಜರಾಗಲಿಲ್ಲ. ಅದರ ಸತ್ಯಾಸತ್ಯತೆಯನ್ನು ಸಾಬೀತುಪಡಿಸಲು ಸಾಧ್ಯವಿಲ್ಲ. ಪ್ರಾಂಶುಪಾಲರು ಇಲ್ಲದೆ ದಾಖಲೆಯನ್ನು ಸ್ವೀಕರಿಸಲಾಗೋದಿಲ್ಲ ಅಂತ ಹೇಳಲಾಯಿತು. ಐದನೇ ದೋಷ ಅಂತಂದ್ರೆ ತಂದೆಯ ಸಾಕ್ಷ್ಯ. ನ್ಯಾಯಾಲಯದಲ್ಲಿ ತಂದೆ ಅಮೀನುಲ್ ತನ್ನ ಮಗ ಅಂತ ಹೇಳ್ಕೊಂಡ್ರು, ಆದರೆ ನ್ಯಾಯಾಲಯ ಅದಕ್ಕೆ ತಕ್ಕ ದಾಖಲೆಗಳಿಲ್ಲದೆ ಇದ್ರೆ ಮೌಖಿಕ ಸಾಕ್ಷ್ಯ ಸಾಕಾಗೋದಿಲ್ಲ ಅಂತ ತೀರ್ಪು ನೀಡಿತು. ಪಾಸ್ಪೋರ್ಟ್, ಮತದಾರರ ಗುರುತಿನ ಚೀಟಿ ಮತ್ತು ಪ್ಯಾನ್ ಕಾರ್ಡ್ ನಿಷ್ಪ್ರಯೋಜಕ ಅಂತ ನ್ಯಾಯಾಲಯ ಎಂದಿಗೂ ಹೇಳಿಲ್ಲ. ಈ ನಿರ್ದಿಷ್ಟ ಪ್ರಕರಣದಲ್ಲಿ ಪ್ರಸ್ತುತಪಡಿಸಲಾದ ದಾಖಲೆಗಳು ಪೌರತ್ವ ಸಾಬೀತುಪಡಿಸಲು ಕಾನೂನು ಮಾನದಂಡಗಳನ್ನು ಪೂರೈಸಲು ವಿಫಲವಾಗಿವೆ ಅಂತ ನ್ಯಾಯಾಲಯ ಹೇಳಿದೆ. ಈ ನಿರ್ಧಾರ ಎಲ್ಲ ದಾಖಲೆಗಳನ್ನು ಅಮಾನ್ಯ ಅಂತ ಘೋಷಿಸುವ ನಿರ್ಧಾರ ಅಲ್ಲ. ಆದರೆ ಇಲ್ಲಿ ವಿಪರ್ಯಾಸ ಅಂದರೆ ಸರ್ಕಾರ ನೀಡಿದ ದಾಖಲೆಗಳನ್ನು ಯಾಕೆ ಮಾನ್ಯ ಅಂತ ಪರಿಗಣಿಸ್ತಿಲ್ಲ, ಅವುಗಳನ್ನು ಯಾಕೆ ಸ್ವೀಕರಿಸ್ತಿಲ್ಲ ಅನ್ನೋದು. ಇದು ಕಳವಳಕಾರಿ. ಇನ್ನೂ ದೊಡ್ಡ ಪ್ರಶ್ನೆ ಅಂದರೆ ಈ ವಿದೇಶಿಯರ ನ್ಯಾಯಮಂಡಳಿ ಯಾವುದು? ಇದು ಪ್ರಾಥಮಿಕವಾಗಿ ಅಸ್ಸಾಂನಲ್ಲಿ ಶಂಕಿತ ವಿದೇಶಿಯರ ಪ್ರಕರಣಗಳನ್ನು ವಿಚಾರಣೆ ಮಾಡುವ ಅರೆ ನ್ಯಾಯಾಂಗ ಸಂಸ್ಥೆ. ಈ ಪ್ರಕರಣಗಳಿಗೆ ಅಂತಿಮ ದಿನಾಂಕ ಮಾರ್ಚ್ 24, 1971. ಈ ದಿನಾಂಕವನ್ನು ಅಸ್ಸಾಂ ಒಪ್ಪಂದದ ಅಡಿಯಲ್ಲಿ ನಿಗದಿಪಡಿಸಲಾಯಿತು. ಇದರ ನಂತರ ಅಸ್ಸಾಂನಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿದವರ ಪೌರತ್ವವನ್ನು ವಿಭಿನ್ನ ಮಾನದಂಡಗಳ ಮೇಲೆ ನಿರ್ಣಯಿಸಲಾಗುತ್ತೆ. ಒಬ್ಬ ನಾಗರಿಕನಿಗೆ ಸರ್ಕಾರ ನೀಡಿದ ಹಲವು ದಾಖಲೆಗಳಿದ್ರೆ ವಿಭಿನ್ನ ಸರ್ಕಾರಿ ಡೇಟಾಬೇಸ್ಗಳು ಎಂದಿಗೂ ಪರಸ್ಪರ ಸಂವಹನ ನಡೆಸೋದಿಲ್ವಾ? ಪ್ರತಿ ಹಂತದಲ್ಲೂ ನಾಗರಿಕರು ತಮ್ಮ ಗುರುತನ್ನ ಪದೇ ಪದೇ ಸಾಬೀತುಪಡಿಸಬೇಕಾ?
ಭವಿಷ್ಯದಲ್ಲಿ ಸರ್ಕಾರಿ ದಾಖಲೆಗಳನ್ನು ಅಧಿಕೃತವಾಗಿ ಲಿಂಕ್ ಮಾಡಲಾದ ವ್ಯವಸ್ಥೆಯನ್ನು ತರಲಾಗತ್ತಾ? ಮುಖ್ಯವಾಗಿ ಸಾಮಾನ್ಯ ನಾಗರಿಕರಿಗೆ ಮೊದಲು ಸರ್ಕಾರಿ ದಾಖಲೆಗಳನ್ನು ನೀಡಲಾಗತ್ತಾ ಮತ್ತು ಆ ದಾಖಲೆಗಳ ಹೊರತಾಗಿಯೂ ಅವರ ಭಾರತೀಯ ಗುರುತನ್ನು ಸಾಬೀತುಪಡಿಸೋಕೆ ಕೇಳಲಾಗತ್ತಾ? ಈ ಪ್ರಶ್ನೆ ಯಾವುದೇ ಒಂದು ಸರ್ಕಾರದ ಬಗ್ಗೆ ಅಲ್ಲ, ಬದಲಾಗಿ ಇಡೀ ಆಡಳಿತ ವ್ಯವಸ್ಥೆಯ ಬಗ್ಗೆ. ಸರ್ಕಾರ ರಚಿಸಿದ ದಾಖಲೆಗಳು ನಾಗರಿಕನ ಗುರುತನ್ನ ನಿರ್ಣಾಯಕವಾಗಿ ಸಾಬೀತುಪಡಿಸಲು ಸಾಧ್ಯವಾಗದೇ ಇದ್ರೆ ಭಾರತ ತನ್ನ ಪೌರತ್ವ ಮತ್ತು ಗುರುತಿನ ದಾಖಲೆ ವ್ಯವಸ್ಥೆಯನ್ನ ಹೆಚ್ಚು ಸ್ಪಷ್ಟ ಮತ್ತು ವಿಶ್ವಾಸಾರ್ಹವಾಗಿಸೋದು ಯಾವಾಗ? ಈ ಪ್ರಶ್ನೆ ಅಮೀನುಲ್ ಹಕ್ ಬಗ್ಗೆ ಮಾತ್ರವಲ್ಲ, ಸರ್ಕಾರ ನೀಡಿದ ಗುರುತಿನ ಚೀಟಿ ಗುರುತಿನ ವಿಶ್ವಾಸಾರ್ಹ ಪುರಾವೆ ಆಗಿರಬೇಕು ಅಂತ ನಂಬುವ ಪ್ರತಿಯೊಬ್ಬ ಭಾರತೀಯನದ್ದೂ ಆಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.